ಏನು ಏನು ಹೇಳುತ್ತಿರುವಿರಿ ಅಮಾತ್ಯರೇ? ಮತ್ತೊಬ್ಬ ಬಾಲಕ ಬಂದು ಶತ್ರುಘ್ನನನ್ನೇ ಮೂರ್ಛೆಗೊಳಿಸಿದನೆ. ಹೌದು ಪ್ರಭು, ಇದು ಸತ್ಯ. ಮೊದಲನೇ ಬಾಲಕನನ್ನು ಶತ್ರುಘ್ನ ಮೂರ್ಛೆಗೊಳಿಸಿದರೆ ಎರಡನೇ ಬಾಲಕ ಶತ್ರುಘ್ನನನ್ನೇ ಮೂರ್ಛೆಗೊಳಿಸಿದ್ದಾನೆ. ವಿಚಿತ್ರವಾಗಿದೆ, ಇದು ಅತ್ಯಂತ ವಿಚಿತ್ರವಾಗಿದೆ. ಅಷ್ಟೇ ಅಲ್ಲ ಪ್ರಭು, ಮಹಾಬಲನಾದ ಹನುಮಂತ ರಣರಂಗದಲ್ಲಿ ಎರಡನೇ ಬಾರಿ ಮೂರ್ಛೆ ಹೋಗಿದ್ದಾನೆ. ಆ ಮೊದಲನೇ ಬಾಲಕನೇನಾದರೂ ಮೂರ್ಛೆಯಿಂದ ಎಚ್ಚೆತ್ತು ತನ್ನ ಸೋದರನ ಜೊತೆ ಸೇರಿದರೆ ನಮ್ಮ ಸೇನೆಯನ್ನು ಎಷ್ಟು ಕಾಡುತ್ತಾರೋ ಏನು. ಅಂದರೆ ಏನು ನಿಮ್ಮ ಮಾತಿನ ಅರ್ಥ ಅಮಾತ್ಯರೇ? ಆ ಬಾಲಕರಿಬ್ಬರು ನಮ್ಮ ಮೇಲೆ ವಿಜಯ ಸಾಧಿಸುತ್ತಾರೆ, ನಮ್ಮ ಕುದುರೆ ನಮಗೆ ಸಿಗುವುದಿಲ್ಲ, ಅಶ್ವಮೇಧ ಯಜ್ಞ ಪೂರ್ಣಗೊಳ್ಳುವುದಿಲ್ಲ ಎಂದು ಹೇಳುತ್ತಿರುವಿರಾ ನೀವು? ಇಲ್ಲ ಪ್ರಭು, ನಾನು ಹಾಗೆ ಹೇಳಲಿಲ್ಲ. ನಿಮ್ಮ ಸಂಕಲ್ಪವು ವಿಫಲವಾಗಲು ಸಾಧ್ಯವೇ ಇಲ್ಲ. ನೀವು ಕೈಗೊಂಡಿರುವ ಯಾಗವು ಸಫಲವಾಗುವುದರಲ್ಲಿ ನನಗೆ ಯಾವ ಸಂದೇಹವೂ ಇಲ್ಲ. ಆದರೆ ಈ ಬಾಲಕರಿಂದ ಒದಗಿರುವ ಆಪತ್ತನ್ನು ನಾವು ಹೇಗೆ ನಿವಾರಿಸಿಕೊಳ್ಳುವುದು? ಅದು ತೋಚುತ್ತಿಲ್ಲ ಪ್ರಭು. ಆ ಬಾಲಕರು ಕುದುರೆಯನ್ನು ಹಿಂತಿರುಗಿಸುವುದಿಲ್ಲ, ಯುದ್ಧವನ್ನು ನಿಲ್ಲಿಸುವುದಿಲ್ಲ, ಶರಣಾಗತರೂ ಆಗುವುದಿಲ್ಲ. ನಾವು ಯುದ್ಧವನ್ನು ಮುಂದುವರಿಸಲೇಬೇಕು. ಕೇವಲ ಯುದ್ಧ ಮಾಡುವುದಲ್ಲ ಅಮಾತ್ಯರೇ, ಯುದ್ಧದಲ್ಲಿ ವಿಜಯವನ್ನು ಸಾಧಿಸಬೇಕು, ಅದು ಬಹಳ ಮುಖ್ಯ. ಆದರೆ ಅದು ಹೇಗೆ? ಸೋದರ ಕುಶ, ಸೋದರ ಲವ, ಸೋದರ ಲವ, ಸೋದರ ಕುಶ, ನೀನು ಯಾವಾಗ ಬಂದೆ? ಆಗಲೇ ಬಂದೆ. ನಿನ್ನ ವಿಷಯ ತಿಳಿದ ಕೂಡಲೇ ನಿನ್ನನ್ನು ಬಿಡಿಸಿಕೊಳ್ಳಲೆಂದು ಬಂದೆ. ನೋಡು, ಆ ವೀರರನ್ನೆಲ್ಲ ಹೇಗೆ ಮೂರ್ಛೆಗೊಳಿಸಿದ್ದೇನೆ. ಲವಕುಶರು ಒಟ್ಟಾಗಿ ನಿಂತರೆ ಯಾವ ವೀರ ತಾನೇ ನಮ್ಮನ್ನು ಗೆಲ್ಲಲು ಸಾಧ್ಯ? ಹೌದು ಸೋದರ, ಜಯ ನಮ್ಮದೇ, ಜಯ ನಮ್ಮದೇ. ಬಾ. ಸೋದರ ಕುಶ, ನೀನು ಸರಿಯಾದ ಸಮಯದಲ್ಲಿ ಬಂದು ನನ್ನನ್ನು ರಕ್ಷಿಸಿದೆ. ಇಲ್ಲವಾದರೆ ಆ ಶತ್ರುಘ್ನ ನನ್ನನ್ನು ಸೆರೆಮನೆಗೆ ದೂಡುತ್ತಿದ್ದನೋ ಏನೋ. ಸೆರೆಮನೆಗೆ ಕರೆದೊಯ್ಯುತ್ತಿದ್ದನೋ ಇಲ್ಲವೋ, ಅದಕ್ಕೆ ಮೊದಲು ನಿನ್ನನ್ನು ಅವನು ಶ್ರೀರಾಮನ ಬಳಿ ಕರೆದೊಯ್ಯುತ್ತಿದ್ದ. ಆದರೆ ಅದರಿಂದ ನನ್ನನ್ನು ಕಾಣದೆ ಅಮ್ಮ ಎಷ್ಟು ದುಃಖ ಪಡುತ್ತಿದ್ದಾಳೋ ಏನೋ. ಅದರಲ್ಲಿ ಸಂದೇಹವೇ ಇಲ್ಲ. ಈಗಾಗಲೇ ವಿಷಯವನ್ನು ತಿಳಿದು ಅವಳು ಎಷ್ಟು ದುಃಖಿತಳಾಗಿರುವಳು ಗೊತ್ತೇ. ನಾನು ನಿನ್ನನ್ನು ಸುರಕ್ಷಿತವಾಗಿ ಕರೆತರುತ್ತೇನೆಂದು ಪ್ರತಿಜ್ಞೆ ಮಾಡಿ ಬಂದೆ. ನಾವು ಹಿಂದಿರುಗಿ ಹೋಗುವವರೆಗೂ ಅಮ್ಮ ದುಃಖಿಸುತ್ತಲೇ ಇರುತ್ತಾಳಲ್ಲವೇ? ಹೌದು ಸೋದರ, ನಾವು ಸುರಕ್ಷಿತವಾಗಿರುವ ವಾರ್ತೆ ಅಮ್ಮನಿಗೆ ಬೇಗ ತಿಳಿಯಬೇಕು. ಹಾಗಾದರೆ ನಾವು ಈಗಲೇ ಹೋಗಿ ಅಮ್ಮನಿಗೆ ನಾವು ಜಯಶಾಲಿಗಳಾದ ವಿಷಯವನ್ನು ತಿಳಿಸೋಣ. ಆದರೆ ನಾವಿನ್ನೂ ಪೂರ್ಣ ವಿಜಯ ಸಾಧಿಸಿಲ್ಲ ಸೋದರ. ಎಚ್ಚರ ತಪ್ಪಿರುವ ಶತ್ರುಘ್ನ ಮತ್ತೆ ಎದ್ದು ನಮ್ಮೊಂದಿಗೆ ಯುದ್ಧ ಮಾಡಬಹುದು. ಹೌದು, ಅವನು ಯುದ್ಧ ಮಾಡಬಹುದು. ಅಥವಾ ತನ್ನ ಸೋದರನ ಕ್ಷೇಮದ ಬಗ್ಗೆ ಆತಂಕಗೊಂಡು ಸ್ವತಃ ಶ್ರೀರಾಮನೇ ನಮ್ಮೊಂದಿಗೆ ಯುದ್ಧಕ್ಕೆ ಬರಬಹುದು. ಬರಲಿ, ಯಾರು ಬೇಕಾದರೂ ಬರಲಿ. ಎಲ್ಲರೊಡನೆ ಹೋರಾಡಿ ಸಂಪೂರ್ಣ ವಿಜಯ ಸಾಧಿಸಿದ ನಂತರವೇ ಅಮ್ಮನನ್ನು ಕಾಣೋಣ. ಹಾಗೆ ಮಾಡೋಣ ಸೋದರ. ಆದರೆ ಅಷ್ಟರಲ್ಲಿ ನಮ್ಮ ಕ್ಷೇಮದ ಬಗ್ಗೆ
ಅಮ್ಮನಿಗೆ ಮುನಿಕುಮಾರರ ಮೂಲಕ ಸುದ್ದಿಯನ್ನು ತಿಳಿಸೋಣ. ಹೌದು, ಅದೇ ಸರಿ. ನಡಿ ನಡಿ. ಸಹೋದರ ಲಕ್ಷ್ಮಣ, ಬಂದೆಯ? ಯಜ್ಞ ದೀಕ್ಷಿತನಾಗಿ ನೀನು ನಿಶ್ಚಿಂತನಾಗಿ ಯಜ್ಞ ಕಾರ್ಯ ಮಾಡದೆ ಇದೇನು ಚಿಂತೆ? ಅದು ನಮ್ಮ ಯಜ್ಞ ಕಾರ್ಯಕ್ಕೆ ಸಂಬಂಧಿಸಿದ ಚಿಂತೆಯೇ ಲಕ್ಷ್ಮಣ. ನಿನ್ನ ಶಾಂತಿಯನ್ನು ಕಲಕಿದ ಆ ಚಿಂತೆ ಯಾವುದು ಸಹೋದರ? ಲಕ್ಷ್ಮಣ, ಮಹಾಪರಾಕ್ರಮಿಯಾದ ನಮ್ಮ ಸೋದರ ಶತ್ರುಘ್ನ ಒಬ್ಬ ಬಾಲಕನಿಗೆ, ಕೇವಲ ಒಬ್ಬ ಬಾಲಕನಿಗೆ ಸೋತು ಮೂರ್ಛೆ ಹೋಗಿದ್ದಾನೆಂದರೆ ನೀನು ಅದನ್ನು ನಂಬುತ್ತೀಯ? ಎಲ್ಲಾದರೂ ಉಂಟು. ವೀರಾದಿ ವೀರರನ್ನೆಲ್ಲ ಸೋಲಿಸಬಲ್ಲ ನಮ್ಮ ಸಹೋದರ ಅಜೇಯ. ಅವನು ಸೋಲುವುದೇ ಇಲ್ಲವೆಂದ ಮೇಲೆ ಮೂರ್ಛೆ ಹೋಗುವುದು ಅಸಂಭವ. ಆದರೆ ಇದು ಸಂಭವವಾಗಿದೆ ಲಕ್ಷ್ಮಣ. ನಮ್ಮ ಸೋದರ ಶತ್ರುಘ್ನ ಒಬ್ಬ ಬಾಲಕನಿಗೆ ಸೋತು ಈಗ ಮೂರ್ಛೆ ಹೋಗಿದ್ದಾನೆ. ಸಹೋದರ, ಇದು ನಿಜವೇ? ಹೌದು ಲಕ್ಷ್ಮಣ, ಇದು ಸತ್ಯ. ನಮ್ಮ ಶತ್ರುಘ್ನನ್ನೇ ಮಣಿಸಿದ ಆ ಬಾಲಕ ಸಾಮಾನ್ಯನಾಗಿರಲು ಸಾಧ್ಯವಿಲ್ಲ. ಯಾರವನು? ಲಕ್ಷ್ಮಣ, ನೀನು ಕೂಡ ಸಾಮಾನ್ಯನಲ್ಲ. ಇಂದ್ರನನ್ನೇ ಗೆದ್ದ, ಇಂದ್ರಜಿತವನ್ನೇ ಗೆದ್ದವನು ನೀನು. ಈಗ ನೀನು ಹೋಗಿ ಆ ವೀರ ಬಾಲಕನನ್ನು ಮಣಿಸಿ ಅಶ್ವಮೇಧದ ಕುದುರೆಯನ್ನು ಬಿಡಿಸಿ ತರದೆ ನಮ್ಮ ಯಜ್ಞ ಪೂರ್ಣಗೊಳ್ಳುವಂತಿಲ್ಲ. ಶತ್ರುಘ್ನನನ್ನು ಸುರಕ್ಷಿತವಾಗಿ ಹಿಂದಿರುಗಿ ಕರೆದುಕೊಂಡು ಬರುವುದು ಅಷ್ಟೇ ಮುಖ್ಯ. ಆಗಲಿ ಸಹೋದರ, ನಾನು ಈಗಲೇ ಹೊರಡುತ್ತೇನೆ. ನಿನ್ನ ಕೃಪೆಯಿಂದ ಆ ಬಾಲಕನನ್ನು ಮಣಿಸಿ ಯಾಗದ ಕುದುರೆಯನ್ನು ಶತ್ರುಘ್ನನನ್ನು ಕರೆತರುತ್ತೇನೆ. ವಿಜಯೀ ಭವ. ನಾನು ಶತ್ರುಘ್ನನೊಂದಿಗೆ ಯುದ್ಧ ಮಾಡುವಾಗ ನನ್ನ ಬಿಲ್ಲು ಮುರಿದು ಹೋಯಿತು. ಹೌದೇ? ಅದರಿಂದಲೇ ನೀನು ಶತ್ರುಘ್ನನ ಬಾಣದಿಂದ ಎಚ್ಚರ ತಪ್ಪುವಂತಾಯಿತು. ಈಗ ಮತ್ತೆ ಯಾರಾದರೂ ಯುದ್ಧಕ್ಕೆ ಬಂದರೆ ನಿನಗೆ ಬೇರೊಂದು ಬಿಲ್ಲಿನ ಅಗತ್ಯವಿದೆ. ಹೌದು ಸೋದರ, ಬಿಲ್ಲೇ ಇಲ್ಲದೆ ಯುದ್ಧ ಮಾಡುವುದು ಹೇಗೆ? ನಮ್ಮ ಪರಾಕ್ರಮದ ಪ್ರದರ್ಶನಕ್ಕೆ ಬೇರೊಂದು ಬಿಲ್ಲನ್ನು ಪಡೆಯಲೇಬೇಕು. ಆದರೆ ಹೇಗೆ ಸೋದರ? ಅದಕ್ಕೊಂದು ದಾರಿ ಇದೆ. ಏನದು? ಗುರುಗಳಾದ ವಾಲ್ಮೀಕಿ ಮಹರ್ಷಿಗಳು ಉಪದೇಶಿಸಿರುವ ಮಂತ್ರದಿಂದ ಸೂರ್ಯದೇವನನ್ನು ಬೇಡಿ ಬಿಲ್ಲನ್ನು ಪಡೆಯಬಹುದಲ್ಲವೇ? ಹೌದು ಸೋದರ, ಖಂಡಿತ ಪಡೆಯಬಹುದು. ನಾವು ಸೂರ್ಯದೇವನನ್ನು ಪ್ರಾರ್ಥಿಸೋಣ. ಹೊಸ ಬಿಲ್ಲಿನೊಂದಿಗೆ ಸನ್ನದ್ಧರಾಗಿ ಕಾಯೋಣ. ಆಗಲಿ ಸೋದರ. ಸಮಸ್ತ ಚರಾಚರಗಳಿಗೆ ಮಿತ್ರನೇ, ಪ್ರಾಣಿಗಳ ಕಾರ್ಯಕ್ಕೆ ಸಹಾಯಕನೇ, ಕತ್ತಲನ್ನು ಕಳೆದು ಬೆಳಕನ್ನೇ, ಅಜ್ಞಾನವನ್ನು ಕಳೆದು ಜ್ಞಾನವನ್ನು ಕೊಡುವವನೇ, ಪ್ರಾಣಿಗಳಿಗೆ ಸತ್ವವನ್ನು ನೀಡುವವನೇ, ಲೋಕಕ್ಕೆ ಕಣ್ಣಿನಂತಿರುವವನೇ, ಮಹಾಸತ್ವಶಾಲಿ ಕಿರಣಗಳನ್ನು ಪ್ರಸರಿಸುವವನೇ, ಪವಿತ್ರನೇ, ಪೀತವರ್ಣನೆ, ಭಾನುವೆ, ಮಹಾ ತೇಜಸ್ವಿಯೇ, ಭಾಸ್ಕರನೇ, ಯಾಗ ಸ್ವರೂಪನೇ, ರಕ್ಷಕನೇ, ಯಾಗದ ಫಲವೇ ನಿರ್ಮಲನೆ, ಸಾಕ್ಷಿಯಾದರೂ ಕರ್ಮ ಲೋಪವಿಲ್ಲದ ಶುದ್ಧನೇ, ಎಲ್ಲ ಶರೀರ ಸ್ವರೂಪನೇ, ಸುರಾಸುರ ನಮಸ್ಕೃತನೇ, ಶನೇಶ್ವರ ಪಿತನೇ, ಹಗಲನ್ನುಂಟು ಮಾಡುವವನೇ, ಬ್ರಹ್ಮ ವಿಷ್ಣು ರುದ್ರಾತ್ಮನೇ, ನಿನಗೆ ನಮಸ್ಕಾರ, ನಿನಗೆ ನಮಸ್ಕಾರ. ಬಾಲಕರೇ, ಸ್ವಾಗತ ಸೂರ್ಯದೇವ, ಸ್ವಾಗತ. ನಿಮ್ಮ ಸ್ತುತಿಯಿಂದ ಸಂತುಷ್ಟನಾಗಿ ನಿಮಗೆ ಅನುಗ್ರಹಿಸಲು ಬಂದಿದ್ದೇನೆ. ಸೂರ್ಯದೇವ, ನಿನ್ನ ಕರುಣೆಗೆ ಕೃತಜ್ಞತೆಗಳು. ನಮ್ಮಂತ ಬಾಲಕರ ಸ್ತೋತ್ರಕ್ಕೆ ಕರಗಿದ ನಿನಗೆ ಪ್ರಣಾಮಗಳು.
ನನ್ನನ್ನು ಪ್ರಾರ್ಥಿಸಿದ ಕಾರಣವೇನೆಂದು ಹೇಳಿ. ದೇವ, ಈಗ ನಮಗೂ ಆ ಶ್ರೀರಾಮನ ಕಡೆಯವರೆಗೂ ಯುದ್ಧ ಸಂಭವಿಸಿದೆ. ಸ್ವತಃ ಶ್ರೀರಾಮ ಸೋದರ ಶತ್ರುಘ್ನನೇ ನಮ್ಮೆದುರು ಹೋರಾಡಿ ಪರಾಜಿತನಾಗಿದ್ದಾನೆ. ಆ ಯುದ್ಧದಲ್ಲಿ ನನ್ನ ಬಿಲ್ಲು ಮುರಿದು ಹೋಗಿದೆ. ಯುದ್ಧ ಪೂರ್ಣವಾಗಿಲ್ಲ. ನಮ್ಮ ಮೇಲೆ ಯುದ್ಧ ಮಾಡಲು ಉಳಿದ ಶ್ರೀರಾಮ ಸೋದರರೂ ಬರಬಹುದು. ಆದ್ದರಿಂದ ಕೃಪೆ ಇಟ್ಟು ನಮಗೆ ಉತ್ತಮವಾದ ಬಿಲ್ಲೊಂದನ್ನು ಅನುಗ್ರಹಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಅಷ್ಟೇ ತಾನೇ. ಮಹಿಮಾವಂತರಾದ ವಾಲ್ಮೀಕಿ ಮಹರ್ಷಿಗಳಿಂದ ಅಸ್ತ್ರವಿದ್ಯೆಯನ್ನು ಕಲಿತ ನಿಮ್ಮ ಕೋರಿಕೆಯನ್ನು ಖಂಡಿತ ಈಡೇರಿಸುತ್ತೇನೆ. ನಿಮಗೆ ಈಗಲೇ ಅತ್ಯುತ್ತಮವಾದ ಬಿಲ್ಲನ್ನು ನೀಡುತ್ತೇನೆ. ಜಗತ್ತಿಗೆ ಕಣ್ಣಾದ ತ್ರಿಮೂರ್ತಿ ಸ್ವರೂಪನಾದ 4 ವೇದಗಳ ದೇಹವಾದ ಭಾಸ್ಕರ, ನಿನಗೆ ನಮೋ ನಮಃ, ನಮೋ ನಮಃ. ಇಷ್ಟು ಹೊತ್ತಾಯಿತು. ಲವನನ್ನು ಬಿಡಿಸಿ ತರುತ್ತೇನೆಂದು ಹೋದ ಕುಶ ಇನ್ನೂ ಬರಲಿಲ್ಲವಲ್ಲ. ಲವನಿಗಾದಂತೆ ಕುಶನಿಗೂ ಏನಾದರೂ ಅಪಾಯ ಸಂಭವಿಸಿರಬಹುದೇ? ನಾನೇನು ಮಾಡಲಿ? ನಾನೇ ಹೋಗಿ ಏನಾಯ್ತೆಂದು ನೋಡಲೇ? ಕುದುರೆಯನ್ನು ಲವ ಏಕಾದರೂ ಕಟ್ಟಿದನು. ಒಂದು ವೇಳೆ ಲವ ಕುಶರಿಬ್ಬರು ಅಪಾಯಕ್ಕೆ ಸಿಲುಕಿದ್ದರೆ? ಇಲ್ಲ ಇಲ್ಲ, ಹಾಗಾಗಬಾರದು. ಮತ್ತೆ ಮುನಿಕುಮಾರರೇ, ಬನ್ನಿ, ಬಂದಿರಾ? ಏನು ತಾಯಿ, ನೀವು ಬಹಳ ಆತಂಕಗೊಂಡಿರುವಂತಿದೆ. ಆತಂಕವಲ್ಲದೆ ಆನಂದದಿಂದಿರಲು ಸಾಧ್ಯವೇ? ಈಗ ಏನಾಯಿತೆಂದು ನಿಮಗೆ ಈ ಆತಂಕ? ಲವಕುಶರ ಕ್ಷೇಮದ ಬಗ್ಗೆ ಆತಂಕಗೊಂಡಿದ್ದೇನೆ. ಲವನನ್ನು ಮೂರ್ಛೆಗೊಳಿಸಿ ರಥದಲ್ಲಿ ಕರೆದುಕೊಂಡು ಹೋದರೆಂದು ನೀವೇ ಹೇಳಿದ್ದಿರಲ್ಲ? ಹೌದು, ನಾವೇ ಹೇಳಿದ್ದೆವು. ಲವನನ್ನು ಬಿಡಿಸು ತರುವುದಾಗಿ ಕುಶ ಪ್ರತಿಜ್ಞೆ ಮಾಡಿ ಹೋದನಲ್ಲ, ನೀವು ಇನ್ನೇಕೆ ಚಿಂತೆ ಮಾಡಬೇಕು? ಆದರೆ ಲವನೂ ಬರಲಿಲ್ಲ, ಕುಶನೂ ಬರಲಿಲ್ಲ. ಯುದ್ಧದಲ್ಲಿ ಲವನಂತೆ ಕುಶನು ಪರಾಭವಗೊಂಡಿದ್ದರೆ ಎಂದು ನಾನು ಚಿಂತಿಸುತ್ತಿದ್ದೇನೆ. ಅದಕ್ಕೆ ಕಾರಣವೇ ಇಲ್ಲ. ಏಕೆಂದರೆ ಈಗಾಗಲೇ ನಮ್ಮ ಕುಶ ಲವನನ್ನು ಬಿಡಿಸಿದ್ದಾನೆ. ಲವ ಕುಶರು ಕ್ಷೇಮದಿಂದಿದ್ದಾರೆ. ಹೌದೇ? ನನ್ನ ಮಕ್ಕಳು ಕ್ಷೇಮದಿಂದಿದ್ದಾರೆಯೇ? ಹೌದಮ್ಮ, ಅವರು ಕ್ಷೇಮದಿಂದಿದ್ದಾರೆ. ಕುಶ ತಾನು ಆಡಿದ ಮಾತನ್ನು ಸಾಧಿಸಿದ್ದಾನೆ. ಆ ರಾಜನನ್ನು ಪರಾಭವಗೊಳಿಸಿದ್ದಾನೆ. ಅಪ್ಪ, ಈಗ ನನಗೆ ಸಮಾಧಾನವಾಯಿತು. ನನ್ನ ಮಕ್ಕಳು ಕ್ಷೇಮದಿಂದಿದ್ದಾರೆ ಎಂದು ಕೇಳಿ ನನ್ನ ಆತಂಕ ದೂರವಾಯಿತು. ಕುಶನ ಪರಾಕ್ರಮವನ್ನು ಕಂಡು ನಮಗಂತೂ ವಿಪರೀತ ಆಶ್ಚರ್ಯವಾಯಿತು. ಆ ರಾಜ ಪ್ರಯೋಗಿಸಿದ ದಿವ್ಯಾಸ್ತ್ರಗಳನ್ನೆಲ್ಲ ಎದುರಿಸಿ ಕಡೆಗೆ ಅವನನ್ನೇ ಮೂರ್ಛೆಗೊಳಿಸಿದ. ಅಷ್ಟರಲ್ಲಿ ಲವನಿಗೂ ಎಚ್ಚರವಾಯಿತು. ಈಗ ಅವರಿಬ್ಬರು ಒಟ್ಟಿಗೆ ಇದ್ದಾರೆ. ಅಲ್ಲಿನ್ನೇನು ಕೆಲಸ? ಬೇಗ ಹಿಂದಿರುಗಿ ಬರಬಾರದಾಗಿತ್ತೆ. ಆ ರಾಜನ ಬೆಂಬಲಕ್ಕೆ ಬೇರೆ ಯಾರಾದರೂ ಯುದ್ಧಕ್ಕೆ ಬರಬಹುದೆಂದು ಕಾಯುತ್ತಿದ್ದಾರೆ. ಎಂಥ ಅವಿವೇಕ! ಬಹುಶಃ ಯಾರಾದರೂ ಬರುತ್ತಾರೆ. ಅವರನ್ನು ಸೋಲಿಸಿ ನಿಮ್ಮ ಮಕ್ಕಳು ಯುದ್ಧವನ್ನು ಪೂರ್ಣಗೊಳಿಸಿ ವಿಜಯಶಾಲಿಗಳಾಗಿ ಬರುವುದರಲ್ಲಿ ಸಂಶಯವಿಲ್ಲ. ಪಾಲಕರು ಬಾಲಕರಂತಿರದೆ ಇಂಥ ಘನವಾದ ತೊಡಕಿನಲ್ಲಿ ಏಕೆ ಸಿಕ್ಕಿಕೊಳ್ಳಬೇಕು? ಇವರ ಈ ಯುದ್ಧೋತ್ಸಾಹವನ್ನು ಕಂಡರೆ ಮುಂದೇನಾಗಬಹುದು ಎಂದು ನನಗೆ ಭಯವಾಗುತ್ತಿದೆ. ನೀವು ಭಯಪಡಬೇಡಿ ತಾಯಿ, ನಿಮ್ಮ ಮಕ್ಕಳು ಅಂತಿಂತವರಲ್ಲ, ಮಹಾಪರಾಕ್ರಮಿಗಳು.
ನಾವು ಈಗಲೇ ಅಲ್ಲಿಗೆ ಹೋಗುತ್ತೇವೆ. ಅಲ್ಲಿ ನಡೆಯುವುದನ್ನು ಬಂದು ನಿಮಗೆ ತಿಳಿಸುತ್ತೇವೆ. ನೀವು ಧೈರ್ಯವಾಗಿರಿ. ನಿಮ್ಮ ಮಕ್ಕಳನ್ನು ಜಯಿಸುವುದು ಯಾರಿಗೂ ಅಷ್ಟು ಸುಲಭವಲ್ಲ. ಆಗಲಿ ಮಕ್ಕಳೇ, ಅಲ್ಲಿ ಏನಾದರೂ ಆಪತ್ತು ಸಂಭವಿಸಿದರೆ ಕೂಡಲೇ ಬಂದು ನನಗೆ ತಿಳಿಸಿ. ನಾನು ಕಾಯುತ್ತಿದ್ದೇನೆಂದು ನನ್ನ ಮಕ್ಕಳಿಗೆ ಮೊದಲು ತಿಳಿಸಿ. ಹಾಗೇ ಆಗಲಮ್ಮ, ನಾವಿನ್ನು ಬರುತ್ತೇವೆ. ಸ್ವಾಮಿ, ನಮ್ಮ ಮಕ್ಕಳನ್ನು ನೀವೇ ಕಾಪಾಡಬೇಕು. अभिवंदना श्रीराम चरितया शुभ गायना श्रीराम चरण के अभिवंदना श्रीराम चरितया शुभ गायना। ಇವರು ಅದೇ ಬಾಲಕರು, ರಾಮಾಯಣವನ್ನು ಮಧುರವಾಗಿ ಹಾಡಿದವರು. ಇವರ ತೇಜಸ್ಸು ಧೀರ ನಿಲುವನ್ನು ಕಂಡ ಮೇಲೆ ಇವರು ರಾಮಪುತ್ರರೆಂಬುದರಲ್ಲಿ ಸಂಶಯವೇ ಬರುತ್ತಿಲ್ಲ. ಇಲ್ಲವಾದರೆ ಈ ವಯಸ್ಸಿಗೆ ನಮ್ಮ ಸಹೋದರ ಶತ್ರುಘ್ನನನ್ನೇ ಮೂರ್ಛೆಗೊಳಿಸುವುದು ಸಾಧ್ಯವೇ? ನಾನು ಒಂದು ಗರ್ಭಿಣಿಯಾಗಿದ್ದ ಅತ್ತಿಗೆಯನ್ನು ವಾಲ್ಮೀಕಿ ಮುನಿಗಳ ಆಶ್ರಮದ ಬಳಿ ಬಿಟ್ಟು ಹೋದೆ. ಅಲ್ಲೇ ಇವರು ಬೆಳೆದಿರುವರೆಂಬುದು, ಇವರು ರಾಮಪುತ್ರರೆಂಬುದಕ್ಕೆ ಪುಷ್ಟಿ ನೀಡುತ್ತದೆ. ಅಕ್ಕರೆಯಿಂದ ಅಪ್ಪಿ ಮುದ್ದಿಸಬೇಕಾದ ಈ ಮಕ್ಕಳೊಂದಿಗೆ ನಾನು ಹೇಗೆ ಹೋರಾಡಲಿ? ಎಲೈ ರಾಜಕುಮಾರ, ನಮ್ಮೊಂದಿಗೆ ಹೇಗೆ ಹೋರಾಡುವುದೆಂದು ಯೋಚಿಸುತ್ತಿರುವೆಯಾ? ಈ ಬಾಲಕರೊಂದಿಗೆ ಹೋರಾಡುವುದು ನಿನ್ನ ಗಣತೆಗೆ ತಕ್ಕುದಲ್ಲವೆಂದು ಚಿಂತಿಸುತ್ತಿರುವೆಯಾ? ಅಂಥ ಭಾವನೆ ಇದ್ದರೆ ಅದನ್ನು ಮರೆತು ಬಿಡು. ಪರಾಕ್ರಮಕ್ಕೆ ವಯಸ್ಸು ಅಡ್ಡವಾಗುವುದಿಲ್ಲವೆಂಬುದನ್ನು ಮರೆಯಬೇಡ. ಈಗಾಗಲೇ ನಿನ್ನಂತ ಒಬ್ಬ ವೀರನನ್ನು ಪರಾಭವಗೊಳಿಸಿರುವ ನಮ್ಮ ಮೇಲೆ ನೀನು ಧೈರ್ಯವಾಗಿ ಯುದ್ಧ ಮಾಡು. ನಿನ್ನ ಘನತೆ ಗೌರವಗಳಿಗೆ ಯಾವ ಕುಂದು ಉಂಟಾಗುವುದಿಲ್ಲ. ಮಕ್ಕಳೇ, ನಿಮ್ಮೊಂದಿಗೆ ಹೋರಾಡಲು ಘನತೆ ಗೌರವಗಳು ಅಡ್ಡಿಯಾಗುತ್ತಿಲ್ಲ, ಪ್ರೀತಿ ವಾತ್ಸಲ್ಯವೂ ಅಡ್ಡಿಯಾಗುತ್ತಿದೆ. ವಿಚಿತ್ರವಾಗಿದೆ. ಯುದ್ಧ ಮಾಡಲು ಬಂದವನಿಗೆ ನಮ್ಮ ಮೇಲೆ ಎಂಥ ಪ್ರೀತಿ, ರಣಭೂಮಿಯಲ್ಲಿ ಎದುರಾಳಿಯ ಮೇಲೆ ಎಂಥ ವಾತ್ಸಲ್ಯ. ಮಕ್ಕಳೇ, ನಿಮ್ಮ ಶೌರ್ಯ ಪರಾಕ್ರಮಗಳನ್ನು ನಾನು ಮೆಚ್ಚುತ್ತೇನೆ. ಅದೇಕೋ ನಿಮ್ಮ ಮೇಲೆ ನನಗೆ ಅಕ್ಕರೆ ಮೂಡುತ್ತಿದೆ. ಯುದ್ಧ ಮಾಡಲು ಮನಸ್ಸು ಹಿಂಜರಿಯುತ್ತಿದೆ. ನಿಮಗೊಂದು ಸಲಹೆ ನೀಡಲೇ? ಎಂಥ ಸಲಹೆ? ಆ ಸಲಹೆಯಲ್ಲಿ ಯುದ್ಧ ಬೇಡವೆಂಬ ಮಾತು ಇರಬಾರದು. ಮಕ್ಕಳೇ, ನಾನು ಸಂದಿಗ್ಧದಲ್ಲಿ ಸಿಲುಕಿದ್ದೇನೆ. ನಿಮ್ಮೊಂದಿಗೆ ಯುದ್ಧ ಮಾಡುವ ಉತ್ಸಾಹವೂ ಇಲ್ಲ. ನಿಮ್ಮಿಂದ ಯಾಗದ ಕುದುರೆಯನ್ನು ಬಿಡಿಸಿಕೊಂಡು ಹೋಗದಿರುವಂತೆಯೂ ಇಲ್ಲ. ಆದ್ದರಿಂದ ನೀವು ಹಿಡಿದಿರುವ ಕುದುರೆಯನ್ನು ಬಿಟ್ಟು ಬಿಡಿ. ಅದಕ್ಕೆ ಪ್ರತಿಯಾಗಿ ನಿಮಗೆ ಧನ ಕನಕ ವಸ್ತು ವಾಹನಗಳಾದಿಯಾಗಿ ಏನು ಬೇಕಾದರೂ ಕೊಡುತ್ತೇನೆ. ಸಾಧ್ಯವಿಲ್ಲ. ನಾವು ಕುದುರೆಯನ್ನು ಬಿಡುವುದಿಲ್ಲ. ಬಿಟ್ಟರೆ ಅದರ ಅರ್ಥ ನಾವು ಶರಣಾಗುತ್ತರಾದಂತೆ. ವೀರರಾದವರು ಎಂದಿಗೂ ಶರಣಾಗುತ್ತರಾಗುವುದಿಲ್ಲ. ಕುದುರೆಯ ಹಣೆಯ ಮೇಲೆ ನಿಮ್ಮ ಪರಾಕ್ರಮಕ್ಕೆ ಪಂಥಾಹ್ವಾನ ನೀಡಬಹುದೆಂದು ನೀವೇ ಬರೆದಿರುವಿರಲ್ಲ. ನಿಮ್ಮ ಪರಾಕ್ರಮಕ್ಕೆ ನಮ್ಮ ಪರಾಕ್ರಮದಿಂದಲೇ ಉತ್ತರ ನೀಡುತ್ತೇವೆ. ಸಾಧ್ಯವಾದರೆ ನಮ್ಮನ್ನು ಸೋಲಿಸಿ ನಿಮ್ಮ ಕುದುರೆಯನ್ನು ಬಿಡಿಸಿಕೋ. ಹಾಗಾದರೆ ಯುದ್ಧ ನಡೆಯಲೇಬೇಕೆ? ಕುದುರೆ ಬೇಕೆಂದರೆ ಯುದ್ಧ ಮಾಡಲೇಬೇಕು. ಸರಿ, ಹಾಗಾದರೆ
ಯುದ್ಧ ನಡೆಯಲಿ.
ಅಣ್ಣಂದಿರ ಲವಕುಶರಲ್ಲಿ ಅವರು ಬರಲಿಲ್ಲವೇ? ಇಲ್ಲಮ್ಮ, ಅವರು ಇನ್ನ ಯುದ್ಧ ಭೂಮಿಯಲ್ಲೇ ಇದ್ದಾರೆ. ಅವರು ಕ್ಷೇಮವಾಗಿರುವರು ತಾನೇ? ಅಷ್ಟು ಮಾತ್ರ ಅಲ್ಲ, ಅವರು ಜಯಶಾಲಿಗಳೂ ಆಗಿದ್ದಾರೆ. ಇಬ್ಬರು ವೀರರನ್ನು ಸೋಲಿಸಿದ್ದಾಯಿತು. ಮೂರನೆಯವನು ಬಂದರೂ ಸೋಲಿಸುವುದು ಖಂಡಿತ. ಹೌದೇ? ಇನ್ನೊಬ್ಬ ವೀರ ಬಂದು ಯುದ್ಧ ನಡೆದು ಅವನೂ ಸೋತಾಯಿತೆ. ಹೌದಮ್ಮ, ಇನ್ನೊಬ್ಬ ವೀರ ಯುದ್ಧಕ್ಕೆ ಬಂದ. ಈ ಸಲ ಲವಕುಶರಿಬ್ಬರು ಒಟ್ಟಿಗೆ ಹೋರಾಡಿ ಅವನನ್ನೂ ಸೋಲಿಸಿದರು. ಮೊದಲಿನವನಂತೆ ಇವನೂ ಮೂರ್ಛೆ ಹೋದ. ನೀವು ಚಿಂತೆ ಮಾಡಬೇಡಿ. ಮೂವರಲ್ಲ 300 ವೀರರು ಬಂದರೂ ನಿಮ್ಮ ಮಕ್ಕಳು ಅವನನ್ನು ಗೆಲ್ಲುತ್ತಾರೆ. ಎಷ್ಟೇ ಆಗಲಿ ಇವರು ರಘುವಂಶದ ಕುಡಿಗಳಲ್ಲವೇ? ತ್ರಿಲೋಕ ವೀರನಾದ ಪುರುಷೋತ್ತಮನಾದ ರಾಮನ ಪುತ್ರರಲ್ಲವೇ? ಅಷ್ಟಕ್ಕೂ ನನ್ನ ಮಕ್ಕಳು ಈಗ ಯಾರೊಂದಿಗೆ ಯುದ್ಧ ಮಾಡುತ್ತಿದ್ದಾರೆ? ಅವರಾರು? ಯಾವ ದೇಶದ ರಾಜರು?